ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆನಂದ್ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಸೆಪ್ಟೆಂಬರ್ 7ನೇ ತಾರೀಕು ಚಂದ್ರಗ್ರಹಣ. ಸೊ ಇವತ್ತು ಚಂದ್ರಗ್ರಹಣ ಇರೋದ್ರಿಂದ ಯಾರೂ ಕೂಡ ಹೊರಗಡೆ ಬರಬಾರ್ದು ಅಂತ ಹೇಳ್ತಾರೆ. ಅಂದರೆ ಈ ಚಂದ್ರಗ್ರಹಣನ ಎಲ್ಲರೂ ಕಣ್ಣಾರೆ ನೋಡ್ಬೋದಂತೆ, ಬಟ್ ಆದರೆ ಪ್ರೆಗ್ನೆಂಟ್ ಲೇಡೀಸ್ ಮಾತ್ರ ಔಟ್ಸೈಡ್ ಬಂದು ನೋಡೋಂಗಿಲ್ಲ. ಸೊ ಅದರಿಂದ ನಾನಂತೂ ಮನೆ ಒಳಗಡೆನೇ ಕೂತಿದ್ದೀನಿ. ಎಷ್ಟು ಬೋರ್ ಆಗ್ತಿದೆ. ಬಟ್ ಇವ್ರು ನೋಡಿ, ಅಲ್ಲ, ನಾನು ಗ್ರಹಣ ಅಂತ ಮನೆ ಒಳಗಡೆ ರೂಮಲ್ಲೇ ಕೂತಿದ್ರೆ ಅಪ್ಪ ಮಗಳು ಏನು ಮಾಡ್ತವ್ರೆ ಗೊತ್ತಾ? ತೋರಿಸ್ತೀನಿ ಬನ್ನಿ. ಹಾಡು ಹೇಳ್ಕೊಂಡು ಫುಲ್ಲು ಎಂಜಾಯ್ ಮಾಡ್ತವ್ರೆ. ನಾನು ಒಳಗಡೆ ಹೋಗ್ದಿರ ರೂಮಲ್ಲೇ ಕೂತ್ಕೊಂಡಿದ್ದೀನಿ. ಅಪ್ಪ ಮಗಳಿಗೆ ಫುಲ್ಲು ಗೇಮು, ಮೈಕ್ ಹಾಕ್ಕೊಂಡು. ಅಲ್ಲ, ಇಲ್ಲಿ ಬರ ಮುದ್ದು, ಪಪ್ಪ ಇದಾಕೊಂಡಿಲ್ಲ. ಅಲ್ಲ, ಗ್ರಹಣ ಅಂತ ಎಲ್ಲೂ ಹೋಗ್ದಿರೋ ಮನೇಲಿದ್ರೆ ಇವ್ರದ್ದು ನೋಡ್ರಿ, ಇವ್ರದ್ದು ತಮಾಷೆ ಅವ್ರಿಗೆ. ನಿನ್ನೆಯಿಂದ ಮೈಕು ಮತ್ತೆ ಅದು ಕರೋಕಿ ಎರಡೂ ಬಿಡ್ತಾನೆ ಇಲ್ಲ ಎಲ್ಲೂ. ಏಯ್ ಅನ್ನದ, ನೀನಂತೂ ಹೆಂಗೆ ಅಂದ್ರೆ ಏನ್ ಬಂದ್ರು ಕಷ್ಟನೇ ಇವಳ ಹತ್ರ. ನೋಡು, ಗೇಮ್ ಆಡ್ಕೊಂಡು ಕೂತಿ. ಹಿಂಗ್ ಬರ ಅನ್ನಂದ ನೀನು. ನಾನು ಒಬ್ಳೆ ರೂಮಲ್ಲಿ ಕೂತಿರ್ಬೇಕು, ಇವಳು ಇಲ್ಲಿ ಹಾಡು ಹೇಳ್ಕೊಂಡಿರ್ಬೇಕು. ಒಳಗೋಗು ಒಳಗೋಗು ಒಳಗೋಗು. ಒಳಗಡೆ ಎಷ್ಟೊತ್ತಂತ ಕೂತ್ಕೊಳ್ಳೋದು, ಬೋರ್ ಹೊಡಿತಾ ಇದೆ. ಅಮ್ಮಮ್ಮ, ಯಾರ್ಯಾರು ಪ್ರೆಗ್ನೆಂಟ್ ಇರೋರು ಗ್ರಹಣ ಅಂತ ಅಂದ್ಬಿಟ್ಟು ಮನೆ ಒಳಗಡೆನೇ ಇದ್ದೀರಾ, ಮನೆ ಒಳಗಡೆನೇ ಏನು ತಿಂದಿರಾ, ನೀರು ಕುಡಿತೀರಾ, ಯಾರ್ಯಾರು ಕೂತಿದ್ದೀರಾ ನೋಡೋಣ. ಯಾರಾದರೂ ಕಮೆಂಟ್ ಮಾಡ್ತಾರೇನೋ ಅಂತ. ನಾನು ಬಿಸ್ಕೆಟ್ ಇಟ್ಕೊಂಡಿದ್ದೀನಿ, ನೀರು ಇಟ್ಕೊಂಡಿದ್ದೀನಿ, ಬಟ್ ಏನು ತಿಂತಾ ಇಲ್ಲ, ಕುಡಿತಾ ಇಲ್ಲ. ತುಂಬ ದಾವರ ಆದಾಗ ನೀರು ಕುಡಿಯೋಣ. ತುಂಬ ಏನಾದರೂ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆದರೆ 4-5 ಬಿಸ್ಕೆಟ್ ತಿನ್ನೋಣ ಅಂತ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ. ಬಟ್ ರೂಮ್ ಒಳಗಡೆ ಜೈಲ್ ಥರ ಕೂತಿದ್ದೀನಿ. ಒಂಥರ ಇದು ಹೆಂಗೆ ಅಂತ ಹೇಳಿದ್ರೆ, ಈಗ ಪ್ರೆಸೆಂಟು ಹೆಂಗಾಗಿದೆ ಅಂದರೆ ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಆಗ್ಬಿಟ್ಟಿದೆ. ಒಳಗಡೆನೇ ಕೂಡಕ್ಕಿರೋದ್ರಿಂದ ಒಳಗಡೆನೇ ಕೂತ್ಕೊಂಡಿದ್ದೀನಿ. ಎಲ್ಲಿ ಹೋಗೋಕ್ಕಿಲ್ಲ, ಎಲ್ಲೋ ಬರೋಂಗಿಲ್ಲ. ಪೂಜೆ ಇತ್ತು, ಮಾಡಂಗೆ ಎಲ್ಲ ಇವತ್ತು ಎಲ್ಲ ಬೆಳಗ್ಗೆ ಪೂಜೆ ಮಾಡ್ಕೊಳ್ಳೋದು. ಬಂದ್ಲು ನನಗೆ ಡಿಸ್ಟರ್ಬ್ ಮಾಡೋಕ್ಕೆ. ವಿಡಿಯೋ ಅಲ್ಲ, ವೀಡಿಯೋ. ಇದಿಷ್ಟ ಇದು ಸಾಕು ಬಿಡಮ್ಮ, ನಂಗೂ ಬೋರ್ ಆಗ್ತಿದೆ. ಹೆಂಗೆ ಅಂದರೆ ದಿನ ಮನೇಲಿ ಸಾಯಂಕಾಲ ಆಯ್ತು ಅಂದರೆ ಓಡಾಡ್ಕೊಂಡು ಕೂತಿರ್ತಾ ಇದ್ದೆ. ಇವತ್ತಿಲ್ಲೇ ಕೂತಿದ್ದೀನಲ್ಲ, ಬೋರ್ ಅಂದರೆ ಬೋರ್ ಹೊಡಿತಾ ಇದೆ ನನಗೆ. ಅಯ್ಯೋ ದೇವ್ರೆ, ಇದಿಲ್ಲೇ ಇಟ್ಬಿಟ್ಟು ಹೊಟ್ಟೋಗ್ತಿದ್ದಾಳೆ. ಸೌಂಡ್ ನೋಡು, ಎತ್ಕೊಂಡೋಗು ಮುದ್ದು ಅದನ್ನ. ಕೂತಿದ್ರೆ ಬೇಜಾರು, ಮನೆ ಒಳಗಿದ್ರೆ ಬೇಜಾರು, ಎಲ್ಲಿದ್ದರೂ ಬೇಜಾರು. ಮತ್ತು ಇನ್ನೊಂದೇನು ಗೊತ್ತಾ, ಯಾವಾಗ ಏನು ತಿನ್ನಬಾರ್ದು ಅಂದ್ಕೊಳ್ತೀವೋ ಆವಾಗೇ ಹೊಟ್ಟೆ ಹಸಿವಾಗುತ್ತೆ, ಆವಾಗೇ ಏನಾದ್ರು ತಿನ್ಬೇಕು ಅನಿಸುತ್ತೆ. ಇದೇ ಎಲ್ಲರದ್ದು ಆಗಿರೋದು. ಯಾವಾಗ ಏನು ತಿನ್ನಬಾರ್ದು ಅಂದ್ಕೊಳ್ತೀವೋ ಆವಾಗೇ ತಿನ್ನಬೇಕು ಅನಿಸುತ್ತೆ. ಯಾವಾಗ ಏನು ತಿನ್ನಬೇಕು ಅನಿಸುತ್ತೋ ಆವಾಗ ಏನು ತಿನ್ನೋಕ್ಕೆ ಸಿಗೋದೇ ಇಲ್ಲ. ಬಟ್ ಇವತ್ತೇನು ತಿನ್ನಬಾರ್ದು ಅಂದ್ಕೊಳ್ತಾ ಇದ್ದೀನಿ, ಬಟ್ ಆದರೆ ತಿನ್ನು 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 ಅನ್ನಿಸ್ತಾ ಇದೆ ಮೈಂಡ್ ಸೆಟ್ಟು. ಅಲ್ಲ, ಈಗ ತಾನೇ ಜಸ್ಟ್ ನಾನು ಈ ವಿಡಿಯೋ ಮಾಡಿದೆ. ಅಂದರೆ ಏನೋ ತಿನ್ನಬೇಕು ಅನಿಸ್ದಾಗ ಏನೂ ಸಿಗಲ್ಲ, ತಿನ್ನಬೇಕು ಅಂತ ಇದು ಮಾಡ್ತಾಯಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಅಮ್ಮ ಏನಾದರೂ ತಿನ್ನಬೇಕು ಅನಿಸ್ತಿದೆ, ಬುಕ್ ಮಾಡು ಅಂತ. ಹೆಂಗೆ ಅಂದರೆ ಎಲ್ಲರಿಗೂ ಹಿಂಗೇನೆ, ಯಾವಾಗ ಯಾರಿಗೆ ಏನು ತಿನ್ನಬೇಕು ಅನಿಸುತ್ತೋ ಆವಾಗ ತಿನ್ನಕ್ಕೆ ಸಿಕ್ಕಲ್ಲ, ತರಿಸ್ದಾಗ ತಿನ್ನಬೇಕು ಅನ್ನೋ ಅಂಥ ಐಡಿಯಾ ಇರಲ್ಲ ಅಲ್ವಾ? ಎಷ್ಟು ಚೆನ್ನಾಗಿ ಸೈಲೆಂಟಾಗಿ ಬಂದ್ಬಿಟ್ಟು ಅಮ್ಮ ಏನಾದರೂ ತಿನ್ನಬೇಕು ಅನಿಸ್ತಿದೆ, ತರಿಸ್ತೀಯಾ ಅಂತ ಕೇಳ್ತಾಳೆ. ಇಲ್ಲ ಬಂಗಾರಿ, ಏನು ಬುಕ್ ಮಾಡಲ್ಲ, ಇವತ್ತೇನು ತಿನ್ನಬಾರ್ದು. ಪ್ಲೀಸ್ ಬೇಡಮ್ಮ, ಏನು ತಿನ್ನಬಾರ್ದು ಗ್ರಹಣ ಟೈಮಲ್ಲಿ ಅಂತಾರೆ.
ಇವತ್ತಿನ ದಿನ ಏನಕ್ಕಾದ್ರೂ ಗ್ರಹಣ ಬಂದಿದೆಯೋ ಅನಿಸ್ತಾ ಇದೆ. ಯಾಕತ್ತೆ ಇವತ್ತೇ ಏನಾದ್ರು ತಿನ್ಬೇಕು ಅನಿಸ್ತಾ ಇರೋದು ನಮಗೆ ಅಲ್ವಾ ಮುದ್ದು. ಇಷ್ಟು ದಿನ ನಮ್ಮ ಪಾಡು ನಾವು ಟಿ ವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ವಿ. ಇವತ್ತು ಟಿ ವಿ ನೋಡ್ತಾ ಇಲ್ಲ. ಏಕೆಂದರೆ ಈ ನ್ಯೂಸ್ ಚಾನಲ್ಗಳನ್ನ ನೋಡಿಬಿಟ್ರೆ ಇಲ್ದಿರೋ ಪಲ್ದಿರೋದೆಲ್ಲ ಹೇಳಿ ಎದುರಿಸ್ಬಿಡ್ತಾರೆ ಅಂದ್ಬಿಟ್ಟು ಸುಮ್ಮನೆ ರೂಮಲ್ಲೇ ಮನ್ಗಿದ್ದೀನಿ ನಾನು. ಇವಳು ಇಷ್ಟೊತ್ತವರೆಗೂ ಕರೋಕೆ ಇಟ್ಕೊಂಡು ಆಟ ಆಡಿದ್ಲು. ಇವಾಗ ಬಂದ್ಬಿಟ್ಟು ಅಮ್ಮ ಏನಾದರೂ ತಿನ್ನಬೇಕು ಅನ್ನಿಸ್ತಾಯಿದೆ, ಬುಕ್ ಮಾರಮ್ಮ ಅಂತಾಳೆ. ನೋಡಿ ಎಕ್ಸು ಸುಂದರಮಲ್ಲಿ ಎಕ್ಸು ಇದು ಓನವ. ಇದು ಎಕ್ಸ್. ಅಯ್ಯೋ ನನಗಂತೂ ಇವಳ ಹತ್ರ ಕಾಟ ತಡೆಯೋಕ್ಕಾಗ್ತಾ ಇಲ್ಲ. ಏನು ಪೀಸು? ಅಯ್ಯೋ ನಿನ್ನ ಏನು ತಿನ್ಬಾರ್ದು. ಯಾರ ಕೈಲೂ ತೆಗಿಸ್ಕೊಬಾರ್ದು ಕಣೆ. ಇಷ್ಟು ದಿನ ಏನಾದ್ರು ಮಾಡ್ಕೊಡ್ತೀನಿ ತಿಂತೇನೆ ಅಂದರೆ, ನಾನು ಒಬ್ಬಳೇ ತಿನ್ಬೇಕಲ್ಲ, ತಿಂತೇನೆ ಅಂದರೆ ನಂಗೆ ಬೇಡ ಅನ್ಕೊಂಡೈತೆ ಇದ್ಲು. ಇವತ್ತು ಅವಳೇ ಬಂದು ಏನಾದ್ರು ಮಾಡಿಕೊಡು ಅಂತವಳೆ. ನನಗೆ ಮಾಡೋ ಇಂಟ್ರೆಸ್ಟು ಇಲ್ಲ, ಏನೂ ಇಲ್ಲ. ಇವತ್ತು ಮಾಡಿದ್ರೆ ಏನಾದ್ರು ತಿನ್ನಬೇಕಾಗುತ್ತೆ ಅಂತ ನನ್ನ ಪಾಡನ್ನ ಸುಮ್ಮನೆ ಕೂತಿದ್ದೀನಿ. ನೋಡಿ ಅವಳ್ದು ಡವು 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 ಡವು. ಹೋಗ ಹಿಂಗೆ ಇದ್ದರೆ ಎಚ್ಚರವಾಗಿ ಇದ್ದಷ್ಟು ನೀನೇನಾದ್ರು ತಿಂಡಿ ಕೇಳೋದು ಜಾಸ್ತಿ. ಲೈಟೆಲ್ಲ ಆಫ್ ಮಾಡಿ ಫಸ್ಟು ಮನಗ್ಬಿಡೋಣ. ಆಲ್ರೆಡಿ 8:15 ಆಗಿದೆ. 10 ನಿಮಿಷ ಟೈಮ್ ಪಾಸ್ ಮಾಡಿಬಿಟ್ಟು 9 ಗಂಟೆಗೆ ಟ್ಯಾಬ್ಲೆಟ್ ತೊಗೋಬೇಕು ನಾನು. ಟ್ಯಾಬ್ಲೆಟ್ ತೊಗೊಂಬಿಟ್ಟು ನಿದ್ದೆ ಮಾಡ್ಬಿಡೋಣ. ಇವಳು ಹಂಗೆ ಇದ್ರೆ ತುಂಬ ತರಲೆ ಮಾಡ್ತಾಳೆ. ಅಕಸ್ಮಾತ್ ಏನಾದರೂ ವೀಡಿಯೋ ಮಾಡಿದ್ರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇದು ನಮ್ಮ ಗ್ರಹಣ ದಿನ ಸಾಯಂಕಾಲದಿಂದ ಆಗ್ತಾ ಇರೋದು ಇಷ್ಟು ಕತೆ. ಓಕೆ ಬಾಯ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ಬ್ಲಾಗ್ಸ್ ಇನ್ ಕನ್ನಡ. ಬಾಯ್ ಬಾಯ್. ಬಾಯ್ ಬಾಯ್. ನೀನು ಹೇಳ್ತೀನಿ.